ಮಾತಾಡ್ಬಿಡೋಣ ಚಂದನ್ ಅದ್ರ ನಡುವೆ ಬೈ ಎಲೆಕ್ಷನ್ ಇಂದು ನಮ್ದಾ ಬಂದ್ಬಿಡ್ತೀರಾ ಮಾತಾಡ್ಬಿಡೋಣ. ಏನಂದ್ರೆ ಸ್ಟಾರ್ಟಿಂಗ್ ಬಂದಾಗ ನೀವು ಹೇಳಿದ್ರಿ ಯಾಕೆ ಒಂದೇ ಕಡೆ ಸ್ಟಿಕ್ ಆನ್ ಆಗ್ತಾ ಇದೀರಿ ಅಂತ, ಹೇಳಿ ಕಡೆ ಹೋದೆ ಹಾವೇಣಿ ಆಟ ಶುರುವಾಯ್ತು ನೋಡಿ. ಕಾಂಗ್ರೆಸ್ ಕೆಳಗೆ ಹೋಗಿತ್ತು, ಬಟ್ ಈಗ ಹಂಗಾಗಿಲ್ಲ. ಸತತ 3 ಗಂಟೆಗಳ ಒಂದು ನಂಬರ್ಸ್ ನೋಡಿದಾಗ ಈಗ ಸ್ವಲ್ಪ ಪ್ರಮಾಣದಲ್ಲಿ ಕಾಂಗ್ರೆಸ್ನವರು ಸ್ಟುಡಿಯೋದಲ್ಲಿದ್ರೆ ಉಸಿರಾಡ್ಬೋದು. 1-1.5 ಮತಗಳ ಅಂತರದಿಂದ ಉಸಿರಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಉಸಿರಾಡ್ತಾ ಇದ್ದಾರೆ. ಅಲ್ಲಿ ತನಕ ಉಸಿರು ಬಗೆ ಹಿಡ್ಕೊಂಡಿದ್ದಾರೆ ನಟರಾಜ್ ಗೌಡ. 1-1.5 ಮತಗಳ ಅಂತರದಿಂದ ಈಗ ಒಂಚೂರು ಮುಂದಕ್ಕೆ ಬಂದಿದ್ದಾರೆ. ಅದರಲ್ಲೂ ಎಸ್ ಸಮರ್ಥ ಈಗ ಅದೇ ಬರ್ತಾ ಇದೆ ಅಪ್ಡೇಟ್. 2,000 ಮತಗಳ ಮುನ್ನಡೆಯಲ್ಲಿ 2,000 9ನೇ ಸುತ್ತಿನಲ್ಲಿ ಮುನ್ನಡೆಯನ್ನ ಸಮರ್ಥ ಶಾಮನೂರು ಸಾಧಿಸಿದ್ದಾರೆ. ಮುಸ್ತಫಾನಗರ ಭಾಷಾನಗರ, ಎಸ್ ನಾನು ಇದನ್ನ ರಿಪೀಟ್ ಮಾಡ್ತೀನಿ, ಮುಸ್ತಫಾನಗರ ಭಾಷಾನಗರದಲ್ಲಿ ಮುಸ್ಲಿಂ ವೋಟ್ಗಳು SDPIಗಿಂತ ಜಾಸ್ತಿ ಸಮರ್ಥ್ ಕಡೆಗೆ ಬಂದಿದೆ, ಕಾಂಗ್ರೆಸ್ಸಿಗೆ ಬಂದಿದೆ. ಸಮರ್ಥ್ಗೆ ಫೈಟ್ ಅನ್ನ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ಟಫ್ ಆಗಿ ಕೊಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನೆಕ್ ಟು ನೆಕ್ ಫೈಟ್, ಅನುಮಾನನೇ ಬೇಡ ಇದ್ರಲ್ಲಿ. ಇದನ್ನ ನಾವು ಜಸ್ಟ್ 2,000 ಮತಗಳು ಅಂತ ಈ ಕ್ಷಣದಲ್ಲಿ ಮೆನ್ಷನ್ ಮಾಡಬಹುದು. ಅದು ಎಷ್ಟು ಮಟ್ಟಿಗೆ ಸೂಕ್ತ ಗೊತ್ತಿಲ್ಲ, ಯಾಕಂದ್ರೆ ಲಾಸ್ಟ್ 3 years ನೋಡಿದ್ರೆ 3,000, 4,000, 5,000 ಹಿಂಗೆ ಹಿಂದಕ್ಕೆ ಹೋಗ್ಬಿಟ್ಟಿದ್ರು. ಯಾವಾಗ ಮುಸ್ತಫಾನಗರ ಭಾಷಾನಗರದಲ್ಲಿ ವೋಟಿಂಗ್ ಕೌಂಟಿಂಗ್ ಶುರುವಾಯಿತು, ಆಟೋಮೆಟಿಕ್ ಆಗಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ. ಅಂಡ್ SDPI ಇಲ್ಲಿ ತುಂಬಾ ಲೈಟ್ ಆಗಿ ತಗೊಳಂಗಿಲ್ಲ. 5,500-6,000 ಅವ್ರು ತಗೊಂಡಿದ್ದಾರೆ. ಅಷ್ಟು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಕಾಂಗ್ರೆಸ್ ಬತ್ತಳಿಕೆಗೆ ಅಥವಾ ಅವ್ರ ಜೇಬಿಗೆ ಹೋಗ್ಬೇಕಾಗಿತ್ತು. ಸೊ ಸ್ವಲ್ಪ ಮಟ್ಟಿಗೆ SDPI ಅವುಗಳನ್ನ ಎಳ್ಕೊಳ್ಳೋದ್ರಲ್ಲಿ ಇಲ್ಲಿ ಪಾಸ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ಇದು ಹಿಂಗೆ ಮುಂದುವರ್ಕೊಂಡು ಹೋದ್ರೆ ಪರವಾಗಿಲ್ಲ. ಸಮರ್ಥ್ ಅಥವಾ ಶಾಮನೂರು ಕುಟುಂಬ ಅಲ್ಲಿ ಏನಂತಾರೆ ಈ ಮುಜುಗರದಿಂದ ಪಾರದ್ರು ಅಂತ ಅನ್ಕೋಬಹುದು. ಓಕೆ, ಬಾಗಲಕೋಟೆ ಕಡೆಗೆ ಹೋಗೋದಾದ್ರೆ ಮತದಾರರು ಅನುಕಂಪಕ್ಕೆ ಮರಗಿದ್ರ. 15ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಮುನ್ನಡೆ, ಆರಂಭದಿಂದಲೂ ಇವರು ಮುನ್ನಡೆಯಲ್ಲಿದ್ದಾರೆ. ಇದಕ್ಕೆ ಕಾರಣಗಳನ್ನ 1000 ಕೊಟ್ಕೊಂಡು ಹೋಗ್ಬೋದು ನಾವು. 10,000 ಮತಗಳ ಮುನ್ನಡೆಯಲ್ಲಿ ಉಮೇಶ್ ಮೇಟಿಯವರ ಮಗ. ಕಾಂಗ್ರೆಸ್ 60,977, ಬಿಜೆಪಿ 51,422. ವೀರಣ್ಣ ಚರಂತಿಮಠಗೆ ನಿರಂತರ ಹಿನ್ನಡೆ ಈ ನಂಬರ್ಸ್ನಲ್ಲಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯದ್ದೇ ದರ್ಬಾರ್. ಸೊ ಅನುಕಂಪಕ್ಕೆ ಕರಗಿದ್ರ ಬಹುಶಃ ಇರ್ಬೋದು. ಆಮೇಲೆ ಇಲ್ಲಿ ಬಿಜೆಪಿಯನ್ನ ನಾವು ಗಮನಕ್ಕೆ ಇಟ್ಕೊಂಡು ತಗೊಂಡಾಗ ಪ್ಲೇಟ್ಸ್ ತೆಗೀರಿ, ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಬಾಗಲಕೋಟೆಯಲ್ಲಿ ವಿಚಾರ ಏನಾಯ್ತು ಅಂದ್ರೆ, ಮೇಲ್ನೋಟಕ್ಕೆ ಪಕ್ಷದಿಂದ ಹೊರಗೆ ಹಾಕಿದೀವಿ, ಯತ್ನಾಳ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ಕೋಬಹುದು. ಒಳಗೊಳಗೆ ಯತ್ನಾಳ್ ಬರ್ತಿದ್ದಂಗೆ ಫುಲ್ ಜೋಶು, ಗೆಲ್ಲಿಸ್ಕೊ ಬರ್ತೀವಿ ಅಂತ. ಬಟ್ ಯತ್ನಾಳ್ ಆಟ ಇಲ್ಲಿ ನಡೆದಂಗೆ ಕಾಣಿಸ್ತಾ ಇಲ್ಲ. ಯತ್ನಾಳ್ ಅವರ ಆಟ ತೀರಾ ಮಂಕಾಗಿದೆ. ಚರಂತಿಮಠ ಅವರು ಕೂಡ ಗೆಲ್ತೀನಿ ಅನ್ನುವ ವಿಶ್ವಾಸದಲ್ಲಿದ್ರು. ಅದು ಯಾಕೋ ಅಷ್ಟರ ಮಟ್ಟಿಗೆ ಸಕ್ಸಸ್ ಆದಂಗೆ ಕಾಣಿಸ್ತಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಹಿನ್ನಡೆ. ಇದು ಬಾಗಲಕೋಟೆ ವಿಚಾರ. ಸೊ ಅಲ್ಲಿ ಅವರ ಒಗ್ಗಟ್ಟು ವರ್ಕ್ ಆಗಿಲ್ಲ. ಯತ್ನಾಳ್ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಸೊಪ್ಪೆ ಹಾಕಿಲ್ಲ ಜನ. ಅದನ್ನೇ ಹೇಳಿದ್ದು, ಈ ಬೈ ಎಲೆಕ್ಷನ್ಗಳಲ್ಲಿ ಸಡನ್ನಾಗಿ ಏನು ಟ್ರೆಂಡ್ ಚೇಂಜ್ ಆಗಿರೋ ಉದಾಹರಣೆಗಳು ತೀರಾ ಕಡಿಮೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ಕೆದಕಿದಾಗ. ಸೊ ಈಗ ನಮಗೆ ತೀರಾ ಕುತೂಹಲ ಮೂಡ್ತಾ ಇರುವಂತದ್ದು ದಾವಣಗೆರೆ. ಹಂಗೆ ನೋಡಿದ್ರೆ ಕಂಪೇರ್ ಟು ಬಾಗಲಕೋಟೆ, ದಾವಣಗೆರೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈಗ 2,000 ಮತಗಳ ಅಂತರದಿಂದ ಮುಂದುವರೆದಿರ್ಬೋದು ಯಾವ್ದೋ ಮುಸ್ತಫಾನಗರ ಭಾಷಾನಗರ. ಬಟ್ ಈ ಲಿಂಗಾಯತರ ಕಡೆಗೆ ಬಂದ್ಬಿಡೋಣ ಅಥವಾ ಹಿಂದುಳಿದ ವರ್ಗದವ್ರ ಕಡೆಗೆ ಬಂದ್ಬಿಡೋಣ, ಆ ಕಡೆ ಮತಗಳು ಕೌಂಟ್ ಆಗಕ್ಕೆ ಶುರು ಮಾಡಿದಾಗ ಅದು ಏರುಪೇರಾಗೋ ಸಾಧ್ಯತೆ ವಿಪರೀತ ಇದೆ. ಸೊ ಇದಿಷ್ಟು ನಮ್ಮ ಬೈ ಎಲೆಕ್ಷನ್ ಅಪ್ಡೇಟ್. ಪಶ್ಚಿಮ ಬಂಗಾಳದ ಬಗ್ಗೆ ಇನ್ನೊಂದು 5 ನಿಮಿಷ ಬಿಟ್ಟು ಬರ್ತೀನಿ. ಬಟ್ ಪಶ್ಚಿಮ ಬಂಗಾಳದಲ್ಲೂ ಏನಪ್ಪಾ ಅಂತ ಹೇಳಿದ್ರೆ ಅಂದ್ಕೊಂಡಿರಲಿಲ್ಲ. ಬಿಜೆಪಿಯಲ್ಲಿ 30 ತಗೊಂಡಿದ್ರು. ಮ್ಯಾಸಿವ್ ಅಪ್ಡೇಟ್ ಅವರಿಗೆ, ಮ್ಯಾಸಿವ್ ಅದು 30 ತಗೊಂಡಿದ್ರು. ಬಟ್ 30 ಎಲ್ಲ 3 ಸಲ ನಿಮ್ಮನ್ನು ಕೂರಿಸಿದೀವಿ ಮನೆಗೆ ಅಂತ ದೀದಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರಗಳ ಫೋಟೋಗಳನ್ನ ವಿಚಿತ್ರವಾಗಿ ಕೂದಲೆಲ್ಲ ಕೆದರ್ಕೊಂಡಿರೋಂಗೆ, ಮುಖ ಸಪ್ಪೆ ಆಗಿರೋಂಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಪಶ್ಚಿಮ ಬಂಗಾಳದ ಅಪ್ಡೇಟ್. ಆಮೇಲೆ ಈಗ ತಮಿಳ್ನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ಇಲ್ಲೆಲ್ಲ ಆ ಪಕ್ಷದ ಒಂದು ಫೇಸ್ ಅಂತ ಇದೆ ಅದದೇ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅಥವಾ ಆಯಾ ಒಂದು ರಾಜ್ಯಗಳಲ್ಲಿ. ಬಟ್ ಪಶ್ಚಿಮ ಬಂಗಾಳದಲ್ಲಿ ಹಂಗಾಗ್ಲಿಲ್ಲ. ಅಲ್ಲಿ ಸುವೇಂದು ಅವ್ರು ಇರ್ಬೋದು, ಬಟ್ ಸ್ಟಿಲ್ ಅಲ್ಲಿ ವರ್ಕೌಟ್ ಆಗ್ತಾ ಇರೋದು ಮೋದಿ ಅಲೆ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ಹೇಳ್ಬೋದು. ಹಂಗನ್ಕಂಡು ಬಿಜೆಪಿ ಪರವಾಗಿ ಮಾತಾಡ್ತಾ ಇದೀವಿ ಅನ್ಕೋಬೇಡಿ. ಸದ್ಯಕ್ಕಿರೋದು ಹಂಗೆ, ಅಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿದೆ, ಅಮಿತ್ ಶಾ ಪ್ಲಾನ್ ವರ್ಕೌಟ್ ಆಗಿದೆ. ಇಡೀ ಕ್ಯಾಬಿನೆಟ್ನೇ ಕರ್ಕೊಬಂದ್ರು ರೀ ಅಲ್ಲಿಗೆ. ಕ್ಯಾಬಿನೆಟ್ನ ಕರ್ಕೊಬಂದು ಪ್ರಚಾರ ಮಾಡಿಸಿದ್ದೆ ನಾವು. ಆಮೇಲೆ
2016 ಹಿಂದಕ್ಕೆ ಹೋಗ್ಬಿಟ್ರೆ 16ರ ಹಿಂದಕ್ಕೆ ಹೋಗ್ಬಿಟ್ರೆ ಜಸ್ಟ್ ಇಮ್ಯಾಜಿನ್ ವೆಸ್ಟ್ ಬೆಂಗಾಲ್ನಲ್ಲಿ ಅವನ ಮನೆ ದೇವ್ರು ರಾಮನೇ ಆಗಿರಲಿ, ಜೈ ಶ್ರೀರಾಮ್ ಅನ್ನಂಗಿರ್ಲಿಲ್ಲ, ಹೆದರ್ಕ ಬಿಡ್ತಾ ಇದ್ರು. ಬಟ್ ಈ ಸಲ ಹೆಂಗಾಗಿದೆ ಅಂದ್ರೆ ಓಟ್ ಹಾಕಿ ಬರ್ತಾ ಇದ್ರು, ಜೈ ಶ್ರೀರಾಮ್ ಅಂತ ಇದ್ರು BJP ಕಾರ್ಯಕರ್ತರೆಲ್ಲ, ಜೈ ಶ್ರೀರಾಮ್ ಅಂತ ಇದ್ರು. ಸೊ ಒಂದು ದೊಡ್ಡ ಹಿನ್ನಡೆ ದೀದಿ ಅವರಿಗೆ ಸದ್ಯದ ಮಟ್ಟಕ್ಕೆ. BJPಗೆ ಮಾತ್ರ ಮ್ಯಾಸಿವ್ ಒಂದು ವಿನ್ ಅಂತ ಹೇಳ್ಬೋದು ಚಂದನ್ ಸದ್ಯಕ್ಕೆ. Absolutely. Okay. Thank you so much, Vidya, for being so interactive and for providing such very, very, very valuable inputs. Yes, thank you, Chandan. Right.